ಹಾಯ್ ಎವ್ರಿವನ್. ಈಗ ನಾವು ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಬಗ್ಗೆ ತಿಳಿದುಕೊಳ್ಳೋಣ. ಟ್ರಿಗ್ನೋಮೆಟ್ರಿ ರೇಷಿಯೋಸನ್ನು ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂತ ಈಗ ನಾವು ನೋಡೋಣ. ಸೊ ಇಲ್ಲಿ ನಮಗೆ ಸೈನ್ ಥೀಟಾ ಅನ್ನೋದು ಗೊತ್ತಿದ್ರೆ ಈ ಉಳಿದ ಎಲ್ಲ ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಕೊಸೆಕ್ ಥೀಟಾ, ಸೆಕ್ ಥೀಟಾ ಎಲ್ಲ ರೇಷಿಯೋಗಳನ್ನು ನಾವು ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಇಲ್ಲಿ ನಾವು ಫಸ್ಟು ಸೈನ್ ಥೀಟಾದ್ದು ಒಂದು ಏನಿದೆ ಇಲ್ಲ ಆ ರೇಷಿಯೋಗಳನ್ನು ನೆನ್ಪಿಟ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ನಾವು 0 ಮತ್ತು ಇಲ್ಲಿ ಫಸ್ಟ್ ಒಟ್ಟು ಐದು ಪಾಯಿಂಟ್ಸ್ ಬರ್ತವೆ. ಸೊ ಇಲ್ಲಿ 5 ನಂಬರ್ಗಳು ಬರ್ತವೆ ಅಥವಾ 5 ರೇಷಿಯೋಗಳು ಬರ್ತವೆ. ಸೊ ಇಲ್ಲಿ ಫಸ್ಟು 0 ಅಂತ ಗೊತ್ತಿರಬೇಕು, ಲಾಸ್ಟ್ 1 ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಮಿಡಲಲ್ಲಿ ಏನಿರ್ತಾವಲ್ಲ ಅವು 3 ನಂಬರ್ಸ್ಗಳು ಬರ್ತವೆ. ಏನು 1/2, 1/√2, √3/2 ಈ ಥರ ಬರ್ತವೆ. ಸೊ ಇಲ್ಲಿ ಇವುಗಳನ್ನು ಯಾವ ರೀತಿ ನೆನ್ಪಿಟ್ಕೊಳ್ಳೋದಂದ್ರೆ ಫಸ್ಟು ಅರ್ಧ ಅಂತ ನೆನ್ಪಿಟ್ಕೋಬೇಕು. ಅರ್ಧದಲ್ಲಿ ಅರ್ಧ ಅಂದರೆ 1/√2 ಅಂತ ಈ ಥರ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಅದರಲ್ಲಿ ಮತ್ತು 3 ಭಾಗ, ಅದರಲ್ಲಿ 3 ಭಾಗ ಅಂತ ಹೇಳಿದ್ರೆ √3/2 ಅಂತ ಈ ಥರ ನೆನ್ಪಿಟ್ಕೋಬೇಕು. 1/√2 3 ಭಾಗ √3/2 ಆಗಲ್ಲ, ಬಟ್ ನಮ್ಗೆ ಇದು ನೆನಪಿರ್ಬೇಕು ಅನ್ನೋ ಸಲುವಾಗಿ ಇದು ಒಂದು ರಿಮೆಂಬರಿಂಗ್ ಕೋಡ್ ಅಷ್ಟೇ. 1/√2 ಅದರಲ್ಲಿ 3 ಭಾಗ ಅಂತಂದಾಗ √3/2 ಅಂತ ಈ ಥರ ನೆನ್ಪಿಟ್ಕೋಬೇಕು. ಸೊ ಕೆಳಗಡೆ ಯಾವಾಗಲೂ 2ನೇ ಬರುತ್ತೆ. ಸೊ ಇಲ್ಲಿ 1/2 ಆದಂದರೆ ಕೆಳಗಡೆ 1/√2 ಏನು ಬಂದಿದೆ, ಕೆಳಗಡೆ ಇಲ್ಲಿ ರೂಟ್ ಬಂದಿದೆ. ಸೊ ಇಲ್ಲಿ ನೆಕ್ಸ್ಟ್ ಬರೋದೇನು ಮೇಲ್ಗಡೆ ರೂಟ್ ಬರಬೇಕು, ಇದು ನೆನಪಿರಬೇಕು. ಸೊ 0 ಆಯಿತು, 1/2 ಆಯಿತು, ಲಾಸ್ಟ್ 1 ಬರ್ಕೊಂಡಿವಿ. ಇಲ್ಲಿ 1/2 ಆದ ನಂತರ ಅರ್ಧದಲ್ಲಿ ಅರ್ಧ ಅಂದರೆ 1/√2 ಆಗುತ್ತೆ. ನೆಕ್ಸ್ಟ್ ಏನು ಬರಬೇಕು, ರೂಟ್ ಇಲ್ಲಿ ಕೆಳಗಡೆ ಬಂದಿದೆ, ಈಗ ಮೇಲ್ಗಡೆ ರೂಟ್ ಬರಬೇಕು. ಸೊ ಅವಾಗ ಏನಾಗುತ್ತೆ, ಅದು ರೂಟ್ ಆಗುತ್ತೆ ಮೇಲ್ಗಡೆ. ಸೊ ನೆಕ್ಸ್ಟ್ ಇಲ್ಲಿ ಯಾವಾಗಲೂ ಕೆಳಗಡೆ ಏನು ಬರಬೇಕು, 2 ಬರಬೇಕು, ಕೆಳಗಡೆ 2 ಬರಬೇಕು. ಅವಾಗ ಏನಾಗುತ್ತೆ, √3/2 ಅಂತ ನಮಗೆ ಈಸಿಯಾಗಿ ನೆನಪಿರುತ್ತೆ. ಇದು ಏನು ಸೈನ್ ಥೀಟಾವನ್ನು ಈ ರೀತಿ ನೆನ್ಪಿಟ್ಕೊಳ್ಳುವಂತಹ ಒಂದು ಟ್ರಿಕ್. ಏನು ಯಾವ ಥರ ಮಾಡಿದ್ವಿ, 0 ಬರ್ಕೋಬೇಕು, ಫಸ್ಟ್ 5 ವ್ಯಾಲ್ಯೂ ಬರ್ತಾವೆ. ಫಸ್ಟ್ 0 ಬರ್ಕೋಬೇಕು, ಲಾಸ್ಟ್ 1 ಬರ್ಕೋಬೇಕು. ಮಿಡಲಲ್ಲಿ ಏನು ಬರ್ಕೋಬೇಕಂದ್ರೆ ಫಸ್ಟು ಅರ್ಧ ಬರ್ಕೋಬೇಕು. ನೆಕ್ಸ್ಟ್ ಅರ್ಧದಲ್ಲಿ ಅರ್ಧ ಅಂತಂದರೆ ಯಾವುದು 1/√2 ಆಗುತ್ತೆ. ಸೊ ಇಲ್ಲಿ 1/√2 ಮತ್ತು ಕೆಳಗಡೆ ಯಾವಾಗಲೂ ವ್ಯಾಲ್ಯೂ ನಂಬರ್ ಏನು ಬರಬೇಕು, 2 ಬರಬೇಕು. ನೆಕ್ಸ್ಟ್ ಇಲ್ಲಿ 1/√2 ಕೆಳಗಡೆ ರೂಟ್ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಬರೋದೇನು ಮೇಲ್ಗಡೆ ರೂಟ್ ಬರಬೇಕು. ಸೊ ಮೇಲ್ಗಡೆ ರೂಟ್ ಬರಬೇಕಂದ್ರೆ ಅದು ಏನಾಗುತ್ತೆ, √3/2 ಆಗುತ್ತೆ. ಅರ್ಧದಲ್ಲಿ 3 ಭಾಗ ಅಂತ ಏನು ನೆನ್ಪಿಟ್ಕೊಂಡಿರ್ತೀವಲ್ಲ 3. ಸೊ ಇಲ್ಲಿ ಅವಾಗ ಏನು ಮಾಡಬೇಕು, √3/2 ಆಗುತ್ತೆ. ಸೊ ಈ ಥರ ನಾವು ಸೈನ್ ಥೀಟಾ ವ್ಯಾಲ್ಯೂಗಳನ್ನು ಈ ರೀತಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇದು ನಮ್ಮ ಸೈನ್ ಥೀಟಾ ಗೊತ್ತಿತ್ತು ಅಂದ್ರೆ ನೆಕ್ಸ್ಟ್ ಕಾಸ್ ಥೀಟಾವನ್ನು ಈಸಿಯಾಗಿ ಬರಿಬೋದು. ಯಾವ ಥರ, ಇಲ್ಲಿ 0, 1/2, 1/√2, √3/2, ನೆಕ್ಸ್ಟ್ 1 ಬರ್ದು ಇದನ್ನೇ ಉಲ್ಟಾ ಬರ್ದ್ಬಿಡ್ದು. 1, √3/2, 1/√2, 1/2, 0 ಈ ಥರ ಉಲ್ಟಾ ಬರ್ಬಿಡ್ದು. ನೆಕ್ಸ್ಟ್ ಟ್ಯಾನ್ ಥೀಟಾ ಅಂದ್ರೆ ಏನು, ಸೈನ್ ಡಿವೈಡ್ ಬೈ ಕಾಸ್. ಸೊ ಇಲ್ಲಿ 0/1 ಆಮೇಲೆ 1/2 ಡಿವೈಡೆಡ್ ಬೈ √3/2 ಈ ಥರ ಮಾಡ್ಕೊಂತ ಹೋದರೆ ಟ್ಯಾನ್ ಥೀಟಾ ಸಿಗುತ್ತೆ. ನೆಕ್ಸ್ಟ್ ಕಾಟ್ ಥೀಟಾ ಯಾವ ಥರ ಬರೆಯೋದು, ಇದನ್ನೇ ಉಲ್ಟಾ ಬರೆಯೋದು. ಟ್ಯಾನ್ ಥೀಟಾ ಏನು ಬರೆದಿರ್ತೀವಲ್ಲ ಅದನ್ನೇ ಉಲ್ಟಾ ಬರೆಯೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಕೊಸೆಕ್ ಥೀಟಾ ಅಂದ್ರೆ ಏನು, 1/2 ಸೈನ್ ಥೀಟಾ. ಸೊ ಇಲ್ಲಿ ಈ ಸೈನ್ ಥೀಟಾ 0 ಇದ್ರೆ ಇಲ್ಲಿ ಏನಾಗಿರುತ್ತೆ, ಇನ್ಫಿನಿಟಿ ಆಗಿರುತ್ತೆ. ಸೊ ಅಲ್ಲಿ ಯಾವುದೇ ಒಂದು ವ್ಯಾಲ್ಯೂ ಅಲ್ಲಿ ಇನ್ಫಿನಿಟಿ ಆಗಿದೆ, ಇಲ್ಲಿ 0 ಆಗಿರುತ್ತೆ. ಅದು ಏನು ಸೈನ್ ಕೊಸೆಕ್, ಟ್ಯಾನ್ ಕಾಟ್, ಕಾಸ್ ಸೆಕ್ಕಿಗೆ ಅನ್ವಯ ಆಗುತ್ತೆ. ಸೊ ಇಲ್ಲಿ ಕೋಸೆಕ್ ಏನು ಇನ್ಫಿನಿಟಿ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಸೈನ್ 30 ಡಿಗ್ರಿ 1/2 ಇದೆ, ಇದು ಉಲ್ಟಾ ಅಂದ್ರೆ ಏನು 2 ಆಗುತ್ತೆ. ನೆಕ್ಸ್ಟ್ ಅಲ್ಲಿ 1/√2 ಇಲ್ಲಿ ರೂಟ್, ನೆಕ್ಸ್ಟ್ ಅಲ್ಲಿ √3/2 ಇಲ್ಲಿ 2/√3, ನೆಕ್ಸ್ಟ್ ಅಲ್ಲಿ 1 ಇಲ್ಲಿ ಕೂಡ 1 ಉಲ್ಟಾ ಏನಾಗಿರುತ್ತೆ, 1 ಆಗಿರುತ್ತೆ. ನೆಕ್ಸ್ಟ್ ಸೆಕ್ ಥೀಟಾ ಯಾವ ಥರ ಬರೆಯೋದು, ಇಲ್ಲಿ ಕಾಸ್ ಥೀಟಾ 1 ಇದೆ, ಸೊ ಇಲ್ಲಿನೂ ಕೂಡ 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ √3/2 ಇದೆ, ಇಲ್ಲಿ 2/√3 ಆಗುತ್ತೆ. ನೆಕ್ಸ್ಟ್ ಅಲ್ಲಿ 1/√2 ಇದೆ, ಇಲ್ಲಿ √2 ಆಗುತ್ತೆ. ನೆಕ್ಸ್ಟ್ ಅಲ್ಲಿ 1/2 ಇದೆ, ಇಲ್ಲಿ 2 ಆಗುತ್ತೆ. ಅಲ್ಲಿ 0 ಇದೆ, ನೆಕ್ಸ್ಟ್ ಇನ್ಫಿನಿಟಿ ಆಗುತ್ತೆ. ಈ ರೀತಿಯಾಗಿ ಟ್ರಿಗ್ನೋಮೆಟ್ರಿ ರೇಷಿಯೋಸನ್ನು ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು.